ಸ್ವತಃ ಸ್ಪೀಕರನ್ನೇ ರೊಚ್ಚಿಗೆದ್ದು ಇದು ಸರಿ ಇಲ್ಲಪ್ಪ ಅನ್ನೋ ಲೆವೆಲ್ಗೆ ಅವ್ರು ಫ್ರಸ್ಟ್ರೇಟ್ ಆಗಿದ್ದಾರೆ ಅಂದರೆ ಈ ನಿರ್ಲಕ್ಷ್ಯ ಯಾಕೆ ಈ ನಿರ್ಲಕ್ಷ್ಯ? ಮೇಡಮ್, ಇವತ್ತು ಸರ್ಕಾರ ಬಂದು 3 ವರ್ಷ ಆಗಿದೆ. ಇವತ್ತು ರಾಜ್ಯ ನೋಡ್ತಾ ಇತ್ತು, ಏನೋ ಒಂದು ಮೈತ್ರಿ ಸರ್ಕಾರದಲ್ಲಿ ಗೊಂದಲ ಆಗ್ತಾ ಇತ್ತು. ಯಾವಾಗ ನೋಡು ಸರ್ಕಾರ ಯಾವುದೋ ಒಂದು ಅಭಿವೃದ್ಧಿ ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಅಂತ ಒಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗಿತ್ತು. ಅದಕ್ಕಂಡಂತ ಇವತ್ತು ಈ ಸರಿ ರಾಜ್ಯದ ಜನ ಏನು ಮಾಡೋದು, 7 ಕೋಟಿ ಜನ ಒಂದು ಪಕ್ಷದ ಥರ ನಾನು ಒಂದು ಪಕ್ಷದ ತಂದು ಸಮಗ್ರ ಅಭಿವೃದ್ಧಿ ನೋಡಬೇಕು ಕರ್ನಾಟಕದಲ್ಲಿ ಅಂತೇಳಿ ಒಂದು ಇಚ್ಛೆ ಇಟ್ಟು ಇವತ್ತು ಏನೋ ಒಂದು ಸರ್ಕಾರನ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟರು. ಇವತ್ತು ಸಿದ್ದರಾಮಯ್ಯರು ಏನು ಮಾಡಿದ್ರು, 3 ವರ್ಷದಿಂದ ಬರೀ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡ್ಕೊಂಬಂದರು. ಆಮೇಲೆ 34 ಸಚಿವರಲ್ಲಿ ಇವತ್ತವರೆಗೂ ಸದನದಲ್ಲಿ ಕಂಪ್ಲೀಟ್ ಹಾಜರಾತಿರೋದು ಹಿಸ್ಟ್ರಿನೇ ಇಲ್ಲ. ಇವತ್ತು ಯಾವ್ಯಾವ ಸಚಿವರು ಯಾವ ಇಲಾಖೆಯಲ್ಲಿದೆ ಅಂತ ಇವತ್ತು ರಾಜ್ಯದ ಜನಕ್ಕೆ ಮಾಹಿತಿ ಇಲ್ಲ. ಇವತ್ತು ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಶಕ್ತಿನೇ ಇಲ್ಲ. ಸದನದಲ್ಲಿ ಸಚಿವರು ಯಾಕೆ ಆಬ್ಸೆಂಟ್ ಆಗ್ತಾರೆ ಅಂದರೆ ಉತ್ತರ ಕೊಡಬೇಕಲ್ಲ, ರೆಕಾರ್ಡೆಡ್ ಆಗುತ್ತಲ್ಲ, ಪಬ್ಲಿಕ್ ನೋಡ್ತಾ ಇರ್ತಾರಲ್ಲ. ಸೊ ನಾವು ಹೋಗಿ ಅಲ್ಲಿ ಉತ್ತರ ಕೊಡೋಕೆ ಏನೋ ಇದ್ರೆ ಅಲ್ಲ, ಯಾವ ಇಲಾಖೆ ತಗೊಳ್ಳಿ, ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ, ಒಂದು ಇಲಾಖೆಯಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ, ಇಂಥ ಒಂದು ಉದ್ಘಾಟನೆಗಳು ಮಾಡಿ ಅಂತ ಹೇಳಕ್ಕೆ ಒಂದಾದ್ರು ಇಲಾಖೆ ಇದೆಯಾ? ಅರಣ್ಯ ಇಲಾಖೆ ತಗೊಳ್ಳಿ, ಭ್ರಷ್ಟಾಚಾರ ತಗೊಂಡಿದ್ದೀವಿ. ಅಬಕಾರಿ ಇಲಾಖೆ ತಗೊಳ್ಳಿ ನೀವು, ರೆವಿನ್ಯೂ ಇಲಾಖೆ ತಗೊಳ್ಳಿ ನೀವು, ಕಂದಾಯ ಇಲಾಖೆ ತಗೊಳ್ಳಿ ನೀವು, ಆಹಾರ ಇಲಾಖೆ ತಗೊಳ್ಳಿ ನೀವು, ಸಮಾಜ ಕಲ್ಯಾಣ ಇಲಾಖೆ ತಗೊಳ್ಳಿ ನೀವು, ಯಾವ ಇಲಾಖೆ ತಗೊಂಡ್ರೆ ಭ್ರಷ್ಟಾಚಾರ ಇದೆ? ಆ ಭ್ರಷ್ಟಾಚಾರ ಇದ್ದಾಗ ಸುಮ್ಮನೆ ಭಾಷಣ ಹೊಡಿತಾ ಇದ್ದೀರಾ. ನಿಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾರೆ ಇದೆ. ಇವತ್ತು ನೀವು ಅಬಕಾರಿ ಇಲಾಖೆಯಲ್ಲಿ ಒಂದು FSI ರಿಪೋರ್ಟ್ ಕೊಡ್ಸಿದ್ರು ಅವರು. ಹೋಗ್ಲಿ, ಇವತ್ತು ಒಂದು ರೆಕಾರ್ಡೆಡ್ ಸಿಕ್ಕಿತ್ತಲ್ಲ, ಅದನ್ನೇನಾದ್ರು ಒಂದು FIR ಮಾಡಿ ಒಂದು FSI ರಿಪೋರ್ಟ್ ಕಳ್ಸಿದ್ರ? ವಾಲ್ಮೀಕಿ ಆಗರದಲ್ಲಿ ಅವರೇ ಸಿಕ್ಕಾಕೊಂಡ್ರ? ನೆಕ್ಸ್ಟ್ ಮೇಕೆದಾಟು ಇಂದ ಬೆಂಗಳೂರಿಗೆ ನೀರ್ ತತ್ತಿ ಅಂದ್ರು, ಏನಾದ್ರು ಒಂದು DPR ಅಲ್ಲಿ ಮೂವ್ಮೆಂಟ್ ಆಗಿದೆ? ಆಯ್ತು, ಒಳ ಮೀಸಲಾತಿಗಳು ಅದು ಭ್ರಷ್ಟಾಚಾರ ಅಲ್ಲ, ಭ್ರಷ್ಟಾಚಾರ ಹೇಳಿ. ಸೊ ಭ್ರಷ್ಟಾಚಾರ ವಿಚಾರ ಎರಡು ಒಪ್ಕೊಂಡೆ. ಆಯ್ತು, ನೀವು BWSS ಇಂದ ನೀರ್ ತತ್ತಿ ಅಂತ 100 ಗಾಡಿ ತಗೊಂಡು ವಿಧಾನಸೌಧ ಮುಂದೆ ಶೋ ಮಾಡಿದ್ರು, ವಾಟರ್ ಟ್ಯಾಂಕ್ ತಂದು ನಿಲ್ಸಿದ್ರು, ಹೊಸ ಗಾಡಿ ಅಂತ ಇನಾಗ್ರೇಷನ್ ಮಾಡಿದ್ರು. ಅಲ್ಲ ನೋಡಿ, ತುಕ್ಕಿರೋ ಗಾಡಿ ಫೈಟ್ ಮಾಡಿದ್ರು. ಭ್ರಷ್ಟಾಚಾರದ್ದು ಬಯಲ್ಗೆ ಹೇಳ್ದಿರೋದು ಹೇಳಿ. ಸೊ ಹಲವಾರು ಇದೆ ಮೇಡಮ್, ಸಾಕಷ್ಟು ಲಿಸ್ಟ್ ಇದೆ, ಒಂದಲ್ಲ ಎರಡಲ್ಲ. ಇವಾಗ ನೀವು ಇದನ್ನ ನೋಡ್ಬೋದು, ಏನಂದ್ರೆ ರಾಮ್ಜಿ ಅಂತ ಹೇಳ್ತಾರಲ್ಲ ನೀವು, ನೆರಗದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ. ಒಂದ್ ನಿಮಿಷ, ಅದು ಒಂದ್ ನಿಮಿಷ, ಗೃಹಲಕ್ಷ್ಮಿದು ಅಲ್ಲ, ಒಂದ್ ನಿಮಿಷ, ನರೇಗಾದು ಅವರೇ ಬಯಲ್ಗೆ ಹೇಳ್ದಿದ್ದು, ನೀವಲ್ಲ. ತಂದಿದ್ದು ಅಲ್ಲ, ಕರೆಕ್ಟ್. ಯಾವುದು? ವಾಲ್ಮೀಕಿ ಇದೆ, ಮೂಡಾಗರಣ ಇದೆ. ಮತ್ತೆ ಇವತ್ತೇನು ಗೃಹ ಸಚಿವ 2,000 ಕೊಡ್ತಿದ್ರಲ್ಲ, 2,000 ಕೊಡ್ತಿದ್ರ ಸರ್ಕಾರ ಬಂದು 33 ತಿಂಗಳಾಗಿದೆ, 10 ದಿನದ 2,000 ಕೊಟ್ಟೇ ಇಲ್ಲ. ಈಗ ಇದೊಂದು ನಮ್ಗೆ ಕೆಲಸ ಬೇಕಾಗಿದೆ. ಸರ್ಕಾರ ಬಂದು 33 ತಿಂಗಳಾಗಿದೆ. ನೀವು ನಾಟ್ ಇವನ್ ಒಂದು 10 ಹಗರಣ ಹೇಳಿಲ್ಲ. ಬೋವಿ ಹಗರಣ ಇಲ್ಲ, ವಾಲ್ಮೀಕಿ ಹಗರಣ ತಗೊಳ್ಳಿ, ವಾಲ್ಮೀಕಿ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮಾತಾಡಿದವ್ರು ನೀವು. ಬೇರೆಯವ್ರ ಅವಕಾಶ ಕಿತ್ಕೋಬೇಡ್ರಿ, ಒಂದ್ ಸ್ವಲ್ಪ ಸುಮ್ನೆ ಇರ್ರಿ. ನೀವು ಯಾವ್ದು ಒಂದು ಇಲಾಖೆ ಕೂಡ ಬಿಟ್ಟಿಲ್ಲ, ಎಲ್ಲಾ ಇಲಾಖೆ ಇಲ್ಲ ಬಿಡಿ, ನೀವು ಸಮಯವಿಲ್ಲ ಸರ್. ಈಗ ಕೇಳಿದಂತಹ ಪ್ರಶ್ನೆಗಳು ಏನು ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆಗದೆ ಇರೋ ರೀತಿಯಲ್ಲಿ ಆ ಪ್ರಶ್ನೆಗಳು ಇವೆ, ಅಥವಾ ಆ ಪ್ರಶ್ನೆಗಳು ಕಾಂಗ್ರೆಸ್ ಪಾರ್ಟಿಯ ಒಂದು ಬೇಜವಾಬ್ದಾರಿತನ, ಅಥವಾ ಕಾಂಗ್ರೆಸ್ ಪಾರ್ಟಿಯ ಅಭಿವೃದ್ಧಿಹೀನ, ಅಥವಾ ಕಾಂಗ್ರೆಸ್ ಪಾರ್ಟಿಯ ಹತ್ರ ಅಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಇರುವಂಥ ಪ್ರಶ್ನೆಗಳಿರಬೇಕವು. ಏನ್ರಿ ಸರ್? ಸೊ ಹೀಗಾಗಿ ಆ ಉತ್ತರವನ್ನು ಕೊಡೋಕ್ಕಾಗದೆ, ಅವಮಾನವನ್ನು ತಡ್ಕೊಳ್ಳೋಕ್ಕಾಗದೆ ಗೈರು ಹಾಜರಾಗ್ತಿದ್ದಾರೆ ಅಂತ ಅನ್ಬೋದು. ಉದಾಹರಣೆ ಈಗ ನಂದು ಕ್ಷೇತ್ರ ಸರ್, ನಂದು ಹಳೆಯಾಳ ಕ್ಷೇತ್ರ. ಆರ್ ವಿ ದೇಶಪಾಂಡೆ ಅವರು ನಮ್ಮ ಕ್ಷೇತ್ರದ ಶಾಸಕರು ಸರ್. ನಾವು ಒಂದು ಪ್ರತಿ ತಾಲೂಕಿಗೂ ಒಂದು ಹೆರಿಗೆ ಆಸ್ಪತ್ರೆ ಕೇಳಿದ್ದೀವಿ ರೀ ಸರ್, ಎಷ್ಟು ಕೊಟ್ಟಿದ್ದೀರಿ ಅಂತ ಒಂದು ಪ್ರಶ್ನೆ ಕೇಳಿರ್ತಾರೆ. ಇವ್ರು ಕೊಟ್ಟಿರಲ್ಲ, ಹೀಗಾಗಿ ಉತ್ತರ ಕೊಡೋಕ್ಕಾಗಲ್ಲ, ಅದಕ್ಕೆ ಎಸ್ಕೇಪ್ ಆಗ್ತಾರೆ ಅವರು. ಹಿಂಗಾಗಿರ್ಬೋದಾ ಸರ್? ಚಾನ್ಸಸ್ ಆ ಥರನೇ ಇದೆ. ಸಾಮಾನ್ಯವಾಗಿ ಚುಕ್ಕಿ ಗುರುತಿನ ಪ್ರಶ್ನೆ ಮತ್ತು ಚುಕ್ಕಿ ಗುರುತಿಲ್ಲದ ಪ್ರಶ್ನೆ, 2 ಪ್ರಶ್ನೆಗಳಲ್ಲಿ ಅದನ್ನು ಲಾಟ್ರಿ ಮೂಲಕ ಅವ್ರು ಎತ್ತುತ್ತಾರೆ. ಯಾವುದು ಚುಕ್ಕಿ ಗುರುತಿನ ಪ್ರಶ್ನೆ ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಲಾಟ್ರಿ ಮೂಲಕ ಇರುತ್ತೆ. ಇನ್ನು ಉಳಿದ ಬಹುತೇಕ ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗಳು ಕಾಂಟ್ರವರ್ಷಿಯಲ್ ಪ್ರಶ್ನೆಗಳಾಗಿರ್ತವೆ. ಅದರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟು ವಿಶೇಷವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಅರಣ್ಯ ಮತ್ತು ಭೂಗಳ್ಳರಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳಿರ್ತವೆ. ಸಾಮಾನ್ಯವಾಗಿ ನಾನು ಕಳೆದ ಒಂದು 30-35 ವರ್ಷಗಳಿಂದ ನಾನು ಸ್ಟಡಿ ಮಾಡಿದ್ದೀನಿ. ಇದರ ಪ್ರಶ್ನೆಗಳು ಹೆಚ್ಚಿರುತ್ತೆ. ಭೂಗಳ್ತನ, ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರಿ ಇಲಾಖೆ, ಈ ಇಲಾಖೆಗಳ ಕರ್ಮಕಾಂಡಗಳ ಪ್ರಶ್ನೆಗಳು ಹೆಚ್ಚಾಗಿರ್ತವೆ. ಹೀಗಾಗಿ ಆ ಪ್ರಶ್ನೆಗಳಿಗೆ ಚುಕ್ಕಿ ಗುರುತಿಲಿ ತಾನೇ ಹೌಸಲ್ಲಿ ಪ್ರೆಸೆಂಟ್ ಮಾಡೋದು ಡಿಸ್ಕಷನ್ಗೆ ಬರೋಲ್ಲ.
ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗಳು ಹೌಸಲ್ಲಿ ಚರ್ಚೆಗೆ ಬರಲ್ಲ, ಹೌಸಲ್ಲಿ ಪ್ರೆಸೆಂಟ್ ಆಗ್ತಾವಷ್ಟೇ. ಸದನದಲ್ಲಿ ಚುಕ್ಕಿ ಗುರುತಿದ ಪ್ರಶ್ನೆಗಳನ್ನು ಅಂಗೀಕರಿಸಲಾಗಿದೆ, ಯಾರೋ ಒಬ್ಬ ಮಂತ್ರಿ ಪ್ರೆಸೆಂಟ್ ಮಾಡ್ತಾನೆ. ಆ ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಹೌಸಲ್ಲಿ ಚರ್ಚೆಗೆ ಬರಲ್ಲ, ಏನೋ ಒಂದು ಉತ್ತರ ಕೊಟ್ಕೋಬಹುದು. ಆದರೂ ಕೊಟ್ಟಿಲ್ಲ ಅಂತಂದ್ರೆ ಅಷ್ಟರ ಮಟ್ಟಿಗೆ ಸಚಿವರ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇವರಿಗೆ ಚಾಟಿ ಅಂದ್ರೆ ಸರ್, ಸರ್ಕಾರ ಅಂದ್ರೆ ಇಟ್ಸ್ ನಾಟ್ ಅ ಸೀರಿಯಸ್ ಥಿಂಗ್ ಟು ಡೂ. ಯಾಕೆ ಅಂದ್ರೆ ಸರ್, 100% ವಿಧಾನಸೌಧ ಅನ್ನೋದು, ವಿಧಾನಸೌಧದ ಒಳಗಡೆ ನಡೆಯುವಂತ ಕಾರ್ಯಕಲಾಪಗಳು ಅನ್ನೋದು ಆನ್ ರೆಕಾರ್ಡ್ ಆಗುವಂತದ್ದು ಸರ್. ಅದು ಹೊಣೆ ಯಾರು ಅಂದ್ರೆ ಸ್ಪೀಕರ್ ಆಗ್ತಾರೆ. ಉತ್ತರವನ್ನ ಶಾಸಕರಿಗೆ ತರಿಸ್ಕೊಡೋ ಜವಾಬ್ದಾರಿ ಸ್ಪೀಕರ್ದಾಗುತ್ತೆ. ಇವರು ಮಾಡಿದ ತಪ್ಪಿಗೋಸ್ಕರ ಸ್ಪೀಕರು ಅಲ್ಲಿ ಕೈ ಚೆಲ್ಲಿ ಇರುಸು ಮುರುಸನ್ನ ಅನುಭವಿಸ್ಬೇಕಾಗುತ್ತೆ. ಉತ್ತರ ಸಚಿವರಿಗೆ ಹೇಳಿ ತರಿಸ್ಬೇಕಾಗಿರೋರು ಸ್ಪೀಕರು ಮತ್ತು ಮುಖ್ಯಮಂತ್ರಿ ಜವಾಬ್ದಾರಿ ಆಗಬೇಕಾದ್ರೆ ಸಚಿವರ ಮುಖ್ಯಸ್ಥರು ಯಾರು? CMO. ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಹೋದರೆ, ಆಫೀಸರ್ಸ್ ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಹೋದರೆ ಮುಖ್ಯಮಂತ್ರಿ ಹೊಣೆ ಆಗಬೇಕಾಗುತ್ತೆ. ಬಿಕಾಸ್ ಹಿ ಈಸ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಮುಖ್ಯಮಂತ್ರಿ ಮಾಡಿ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ. ಸಚಿವರ ಪರ್ಫಾರ್ಮೆನ್ಸ್, ದಿಸ್ ಅಮೌಂಟ್ಸ್ ಟು, ಈ ಡೆವಲಪ್ಮೆಂಟ್ಸು ಸಚಿವರ ಪರ್ಫಾರ್ಮೆನ್ಸ್ ಆಗಬೇಕು ಅನ್ನೋದನ್ನು ತೋರಿಸುತ್ತೆ. ಸಚಿವರ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಟ್ ಆಗಬೇಕೀಗ. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆದರೂ ಕೂಡ ಯಾವ ಸಚಿವ ಏನು ಡೆವಲಪ್ಮೆಂಟ್ ಮಾಡಿದ್ದಾನೆ, ಯಾವ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಆ ಜಿಲ್ಲೆಗೆ ಎಷ್ಟು ಸರಿ ಹೋಗಿದ್ದಾರೆ, ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಕರೆದಿಲ್ಲ ಕೆಲವು ಮಂತ್ರಿಗಳು, ಆ ಮಂತ್ರಿಗಳ ಹೆಸರೇ ಗೊತ್ತಿಲ್ಲ ತುಂಬ ಜನಕ್ಕೆ. ಪರ್ಫಾರ್ಮೆನ್ಸ್ ರಿವ್ಯೂ ಯಾಕೆ ಮಾಡಿಲ್ಲ? ನಾವೇ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕಾದ್ರೆ ಸರ್, ಎಷ್ಟು ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ, ಎಷ್ಟು ಸದನದಲ್ಲಿ ಮಾತಾಡಿದ್ದಾರೆ, ಮತ್ತು ಆಯಾ ಇಲಾಖೆಗಳಲ್ಲಿ ಎಷ್ಟು ಪ್ರಗತಿಯನ್ನ ತಂದಿದ್ದಾರೆ, ಮೀಡಿಯಾಗಳು ಮೌಲ್ಯಮಾಪನ ಮಾಡೋದಕ್ಕೆ ಬಳಸುವಂತಹ ಮಾರ್ಗಗಳು. ಬಟ್ ಸರ್, ನೀವು ಹಾದಿ ಬೀದಿಯಲ್ಲಿ ಭಾಷಣ ಹೊಡೆಯೋದು, ನಾನು ಅದು ಕೊಟ್ಬಿಟ್ಟೆ, ನಾನು ಇದು ಕೊಟ್ಬಿಟ್ಬಿಟ್ಟೆ, ನಾನು ಹಿಂಗ್ ಮಾಡ್ಬಿಟ್ಟೆ, ನಾನು ಹಂಗ್ ಮಾಡ್ಬಿಟ್ಟೆ ಅಂತ ಮಾತಾಡೋದಿದೆಯಲ್ಲ, ಅದಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ. ಅವು ಕೇವಲ ಆಶ್ವಾಸನೆಗಳು, ಭರವಸೆಗಳು. ಆದ್ರೆ ಸದನದ ಒಳಗಡೆ ಕೂತು ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಆನ್ ರೆಕಾರ್ಡ್ ಹೋಗುತ್ತೆ ಮತ್ತು ಅವು ಮುಂದಿನ 50 ವರ್ಷಗಳಿಗೂ ಕೂಡ ನೋಡಿ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಸರ್ಜರಿ ಆಗಬೇಕಾಗಿದೆ. ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಮೇಜರ್ ಸರ್ಜರಿ ಸ್ಪೀಕರ್ ಎದ್ದೋಗ್ತಾರೆ ಏನ್ರಿ? ಸಚಿವರ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಸ್ಪೀಕರ್ ಎಗೋಗ್ತಾರೆ ಅಂತಂದ್ರೆ ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯನ್ ಪಾರ್ಲಿಮೆಂಟರಿ ಹಿಸ್ಟ್ರಿ.